ನೀವು ಗೃಹಲಕ್ಷ್ಮಿ ಫಲಾನುಭವಿನಾ? ಪ್ರತಿ ತಿಂಗಳು ನಿಮ್ಮ ಅಕೌಂಟ್ಗೆ 2,000 ರೂಪಾಯಿ ಹಣ ಬರ್ತಾ ಇದೆಯಾ? ಈಗ ಕೆಲವೊಂದು ತಿಂಗಳುಗಳಿಂದ ಹಣ ಬರೋದು ಸ್ಟಾಪ್ ಆಗಿದೆಯಾ? ನೋಡಿ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಿಗ್ ಅಲರ್ಟ್ ಇದು. ನೀವೇನಾದರೂ ಮುಂದಿನ ತಿಂಗಳ ಒಳಗಡೆ, ಇದು ಜುಲೈ ತಿಂಗಳ ಒಳಗಡೆ ನಾವು ಹೇಳೋ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಹಣ ಕಟ್ಟಾಗತ್ತೆ. ಹುಷಾರಾಗಿರಿ. ಏನದು? ಬೇಗ ಹೇಳಿ ಮೇಡಮ್ ಅಂತ ಹೇಳಿ ಒಂದಷ್ಟು ಜನ ಕಮೆಂಟ್ ಮಾಡ್ತಾ ಇರ್ತೀರಾ. ನೋಡಿ, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿಯ ಯೋಜನೆಗಳಲ್ಲಿ ಗೃಹಲಕ್ಷ್ಮಿಯೂ ಕೂಡ ಒಂದು. ಎಷ್ಟೋ ಹೆಣ್ಣುಮಕ್ಕಳು, ಲಕ್ಷಾಂತರ ಹೆಣ್ಣುಮಕ್ಕಳು 2,000 ರೂಪಾಯಿ ತಗೊಂಡು ಇಡೀ ಮನೇನ ಮೇಂಟೈನ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಫೋಟೋ ಇಟ್ಟು ಪೂಜೆ ಮಾಡಿದ್ದಾರೆ. ಇನ್ಮೇಲೆ DK ಶಿವಕುಮಾರ್ ಅವರ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ಆದರೆ ನೀವೀ ಕೆಲಸ ಮಾಡಲಿಲ್ಲ ಅಂದರೆ ನಿಮ್ಗೆ 2,000 ರೂಪಾಯಿ ಹಣ ಬರಲ್ಲ. ನೋಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ 5 ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಕೂಡ ಒಂದಾಗಿದೆ. ಈ ಯೋಜನೆಯಲ್ಲಿ ಪ್ರತಿ ಮನೆಯ ಯಜಮಾನಿಗ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನ ಹಾಕಲಾಗ್ತಾ ಇದೆ. ಕೆಲವೊಂದು ಸಮಯ ಅದು ಸ್ವಲ್ಪ ಮಿಸ್ ಆಗಬಹುದು. ಅಂದರೆ ಈ ತಿಂಗಳು ಕರೆಕ್ಟಾಗಿ ಬರಲಿಲ್ಲ ಅಂತ ಹೇಳಿದ್ರು ಕೂಡ ಮುಂದಿನ ತಿಂಗಳು ಒಟ್ಟಿಗೆ ಹಣ ಹಾಕಿರುವ ಉದಾಹರಣೆಗಳು ಕೂಡ ಇದೆ. ಇದೀಗ ಹೊಸ ನಿಯಮವೊಂದನ್ನು ಜಾರಿ ಮಾಡಲಾಗಿದೆ. ನೀವೇನಾದರೂ ಈ ನಿಯಮವನ್ನು ಪಾಲನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಇನ್ನು ಮುಂದೆ ಹಣ ನಿಮ್ಮ ಅಕೌಂಟ್ಗೆ ಬರಲ್ಲ. ಹಾಗಾದರೆ ಈ ನಿಯಮ ಏನು? ಯಾವ ರೀತಿ ನಾವು ಮಾಡ್ಕೋಬೇಕು? ನೋಡಿ, ಪ್ರಮುಖ ಗ್ಯಾರಂಟಿಗಳು, ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಬಹಳ ಮುಖ್ಯವಾದಂತಹ ಗ್ಯಾರಂಟಿ ಅಂದರೆ ಅದು ಗೃಹಲಕ್ಷ್ಮಿ. ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಹತ್ವದ ನಿಯಮ ಇದು. ಇನ್ನು ಮುಂದೆ ಯೋಜನೆಯ ಮಾಸಿಕ 2,000 ರೂಪಾಯಿ ಹಣವನ್ನು ಪಡೆಯೋದಕ್ಕೆ ಫಲಾನುಭವಿ ಮಹಿಳೆಯರು ಬಯೋಮೆಟ್ರಿಕ್ ಮಾಡಿಸೋದು ಕಡ್ಡಾಯ ಆಗಿದೆ. ನೀವೇನಾದರೂ ಬಯೋಮೆಟ್ರಿಕ್ ಮಾಡಿಸ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹಣ ಕಟ್ಟಾಗುತ್ತೆ. ಹುಷಾರಾಗಿರಿ. ಒಂದು ವೇಳೆ ನಿಗದಿತ ಅವಧಿಯ ಒಳಗೆ ಬಯೋಮೆಟ್ರಿಕ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಿಲ್ಲ ಅಂತ ಹೇಳಿದ್ರೆ ಅಂಥವರ ಬ್ಯಾಂಕ್ ಖಾತೆಗೆ ಹಣ ಬರೋದಿಲ್ಲ, ಅದು ಸ್ಟಾಪ್ ಆಗುತ್ತೆ. ಹಾಗಾಗಿ ನೀವು ಬಯೋಮೆಟ್ರಿಕ್ ಅನ್ನು ಮಾಡಿಸ್ಲೇಬೇಕು. ಹೆಂಗೆ ಮೇಡಮ್? ಏನಿದು ಮೇಡಮ್ ಬಯೋಮೆಟ್ರಿಕ್ಕು? ಹೆಂಗೆ ಮಾಡಿಸೋದು? ಎಲ್ಲೋಗಿ ಮಾಡಿಸ್ಬೇಕು? ಎಸ್, ಅದಕ್ಕೂ ಕೂಡ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ. ಯಾಕೆ ಈ ರೀತಿ ಮಾಡಲಾಗ್ತಿದೆ ಗೊತ್ತಾ? ಈ ಗೃಹಲಕ್ಷ್ಮಿಯ ದುರುಪಯೋಗವನ್ನು ತಡೆಯೋದಕ್ಕೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಯಾಕಂದರೆ ಸತ್ತವರ ಅಕೌಂಟ್ಗೂ ಕೂಡ ಹಣ ಹೋಗಿದೆ. ಅದನ್ನು ಆ ಮನೆಯವರು ಡ್ರಾ ಮಾಡ್ಕೊಂಡಿದ್ದಾರೆ, ಎಷ್ಟೋ ಲಕ್ಷ. ಸೊ ಹಾಗಾಗಿ ಈ ರೀತಿ ದುರುಪಯೋಗ ಪಡ್ಕೊಳ್ಳೋದನ್ನು ತಡಿಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಈ ರೀತಿಯ ಕ್ರಮವನ್ನು ಮಾಡಿರೋದು. ನೋಡಿ, ಯೋಜನೆ ಆರಂಭವಾಗಿ ಯಶಸ್ವಿಯಾಗಿ ಮುಂದುವರಿತಾ ಬರ್ತಾ ಇದೆ. 3 ವರ್ಷಗಳಾಯಿತು. ಆದರೆ ಇದೀಗ ಕಡ್ಡಾಯ ಬಯೋಮೆಟ್ರಿಕ್ ನಿಯಮವನ್ನು ತರೋದಕ್ಕೆ ಸರ್ಕಾರ ಕೆಲವೊಂದಿಷ್ಟು ಕಾರಣಗಳು ಕೂಡ ಇದೆ ಸರ್ಕಾರಕ್ಕೆ. ಯೋಜನೆಯಲ್ಲಿ ಅಕ್ರಮ ಅಥವಾ ಅರ್ಹರಲ್ಲದವರು ಹಣ ಪಡಿತಾ ಇದ್ದಾರೆ. ಅಂದರೆ ಗೃಹಲಕ್ಷ್ಮಿಯ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಇದನ್ನು ತಡೆಯೋದಕ್ಕೆ ಬಯೋಮೆಟ್ರಿಕ್ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ನೋಡಿ, ಯೋಜನೆಗೆ ನೋಂದಣಿಯಾದ ನಂತರ ಕೆಲವೊಂದಿಷ್ಟು ಫಲಾನುಭವಿಗಳು ಮರಣ ಹೊಂದ್ತಾರೆ. ನಾನು ಆರಂಭದಲ್ಲೇ ಹೇಳಿದೆ, ಅವರ ಖಾತೆಗೆ ಹಣ ವರ್ಗಾವಣೆ ಆಗ್ತಾ ಇರೋದು ಸರ್ಕಾರಕ್ಕೆ ಗಮನಕ್ಕೂ ಕೂಡ ಬಂದಿದೆ. ಸೊ ಆ ಕಾರಣದಿಂದ ಕೇವಲ ಜೀವಂತ ಇರುವ ಮತ್ತು ಅರ್ಹರಾಗಿರುವ ಮಹಿಳೆಯರಿಗೆ ಮಾತ್ರ ತಲುಪಿಸೋ ದೃಷ್ಟಿಯಿಂದ ಈ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿರೋದು. ಖಂಡಿತವಾಗ್ಲೂ ಕೂಡ ಇದು ಒಳ್ಳೆಯ ನಿರ್ಧಾರನೇ. ನೋಡಿ, ಮುಂದಿನ ತಿಂಗಳೊಳಗೆ ನೀವು ಈ ಒಂದು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು. ರಾಜ್ಯದ ಗೃಹಲಕ್ಷ್ಮಿಯರಿಗೆ ಹೇಳ್ತಾ ಇರೋದು, ಅವರ ಮಕ್ಕಳುಗಳು ಈ ವಿಡಿಯೋ ನೋಡ್ತಾ ಇದ್ರೆ ಖಂಡಿತ ನಿಮ್ಮ ತಾಯಂದ್ರಿಗೆ ಪಾಪ ಗೊತ್ತಾಗಲ್ಲ, ಅವ್ರನ್ನ ಕರ್ಕೊಂಡು ಹೋಗಿ ಬಯೋಮೆಟ್ರಿಕನ್ನು ಪೂರ್ಣ ಮಾಡಿ. ಸೊ ಆ ಥರ ಮಾಡಿದಾಗ ನಿಮ್ಮ ಬ್ಯಾಂಕಿಗೆ ಕರೆಕ್ಟಾಗಿ ಹಣ ಬರುತ್ತೆ. ಖಾತೆಗಳು ಸಕ್ರಿಯವಾಗಿದೆಯಾ, ಆಧಾರ್ ಲಿಂಕ್ ಸರಿಯಾಗಿದೆಯಾ ಅನ್ನೋದನ್ನು ಖಚಿತಪಡಿಸ್ಕೊಳ್ಳೋದಕ್ಕೆ ಈ KYC ಪ್ರಕ್ರಿಯೆ ಕೂಡ ನೆರವಾಗುತ್ತೆ. ನೋಡಿ, ಫಲಾನುಭವಿಗಳು ತಮ್ಮ ಹತ್ತಿರದ ಯಾವುದಾದ್ರೂ ಒಂದು ಸರ್ಕಾರಿ ಸೇವಾ ಕೇಂದ್ರಕ್ಕೆ ಭೇಟಿ ಕೊಟ್ಟು ಈ ಪ್ರಕ್ರಿಯೆಯನ್ನು ಸುಲಭವಾಗಿ ಪೂರ್ಣ ಮಾಡಬಹುದು. ಈ ಬಯೋಮೆಟ್ರಿಕ್ಗೆ 5 ರೂಪಾಯಿ ಅಷ್ಟೇ ತಗೊಳ್ಳೋದು. ಗಮನ ಇಟ್ಕೇಳಿ, 500 ರೂಪಾಯಿ ಕೇಳ್ತಾರೆ, 1,000 ರೂಪಾಯಿ ಕೇಳ್ತಾರೆ ಕೆಲವೊಬ್ರು. 500 ರೂಪಾಯಿ ಕೊಡ್ರಿ, 1,000 ರೂಪಾಯಿ ಕೊಡ್ರಿ, ಮಾಡಿಸ್ಕೊಡ್ತೀವಿ ಅಂತ ಹೇಳಿ. ಬಟ್ ಗೌರ್ಮೆಂಟ್ ಪ್ರೈಸ್ ಎಷ್ಟು ಗೊತ್ತಾ ಇರೋದು? ಕೇವಲ 5 ರೂಪಾಯಿ ಅಷ್ಟೇನೆ. ಸೊ ಇದು ಮುಂದಿನ ತಿಂಗಳಿಂದ ಜಾರಿಯಾಗತ್ತೆ. ಸೊ ಹಾಗಾದ್ರೆ ಮೇಡಮ್ ಎಲ್ಲೆಲ್ಲಿ ಬಯೋಮೆಟ್ರಿಕ್ ಅನ್ನ ಮಾಡಿಸಬಹುದು ನಾವು? ಕರ್ನಾಟಕವನ್ನು ಗೊತ್ತಲ್ವಾ? ಕರ್ನಾಟಕವನ್ನೋಗಿ
ಬೆಂಗಳೂರವ್ರಿಗೆ ಬೆಂಗಳೂರು ಒನ್ ಗೊತ್ತಲ್ವಾ, ಬೆಂಗಳೂರು ಒನ್ ಹೋಗಿ. ಗ್ರಾಮ ವ್ಯಾಪ್ತಿಯಲ್ಲಿದ್ದಂಥವರಿಗೆ, ಹಳ್ಳಿ ಜನರಿಗೆ ಗ್ರಾಮ ಒನ್ ಗೊತ್ತಲ್ವಾ, ಗ್ರಾಮ ಒನ್ಗೆ ಹೋಗಿ. ಸೇವಾ ಸಿಂಧು ಕೇಂದ್ರಕ್ಕೆ ಹೋಗಿ. ಸೊ ಬಯೋಮೆಟ್ರಿಕ್ ಅಪ್ಡೇಟ್ಗೆ ಬೇಕಾಗುವಂತಹ ದಾಖಲೆಗಳು, ಫಲಾನುಭವಿಗಳ ಆಧಾರ್ ಕಾರ್ಡು, ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಆಗಿರುವಂತಹ ಮೊಬೈಲ್ ಸಂಖ್ಯೆ ಎಲ್ಲವೂ ಕೂಡ ಕಡ್ಡಾಯ ಆಗಿರುತ್ತೆ. ಯಾರಿಗೆ ನಿಯಮ ಅನ್ವಯ ಆಗತ್ತೆ? ಸೇವಾ ಕೇಂದ್ರದಲ್ಲಿ ನಿಮ್ಮ ಬೆರಳಚ್ಚು ಅಥವಾ ಕಣ್ಣಿನ ಐರಿಸ್ ಸ್ಕ್ಯಾನ್ ಮಾಡೋ ಮೂಲಕ ಬಯೋಮೆಟ್ರಿಕ್ ದೃಢೀಕರಣವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗುತ್ತೆ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇರುವಂತಹ ಎಲ್ಲಾ ಮಹಿಳೆಯರಿಗೂ ಕೂಡ ಈ KYC ನಿಯಮ ಅನ್ವಯ ಆಗತ್ತೆ. ವಿಶೇಷವಾಗಿ ಕಳೆದ ಕೆಲವು ತಿಂಗಳುಗಳಿಂದ ತಾಂತ್ರಿಕ ಕಾರಣದಿಂದ ಹಣ ಬರದೆ ಬಾಕಿ ಇರುವವರು ತಕ್ಷಣವೇ ಈ ಪ್ರಕ್ರಿಯೆಯನ್ನು ಮುಗಿಸ್ಕೊಳ್ಳಿ. ಬಾಕಿ ಇರುವಂಥ ಹಣ ಈಸಿಯಾಗಿ ರಿಲೀಸ್ ಆಗುತ್ತೆ. ಸರ್ಕಾರ ಈ ಪ್ರಕ್ರಿಯೆಗೆ ನಿಗದಿತ ಗಡುವನ್ನು ಕೂಡ ಕೊಟ್ಟಿದೆ. ಮಹಿಳೆಯರು ಕೊನೆಯ ದಿನದ ಒಂದು ದಟ್ಟಣೆಯನ್ನು ತಪ್ಪಿಸೋದಕ್ಕೆ ಆದಷ್ಟು ಬೇಗ ಹೋಗಿ. ಒಂದೇ ಸಲ ಎಲ್ಲ ಹೋದರೆ ಪಾಪ ಅವ್ರಿಗೂ ಸರ್ವರ್ ಡೌನು ಆ ರೀತಿ ಪ್ರಾಬ್ಲಮ್ಗಳಾಗುತ್ತೆ. ಸೊ ಈಗಲೇ ಹೋಗಿ ಹತ್ತಿರದ ಒನ್ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಬಯೋಮೆಟ್ರಿಕ್ ಪ್ರಕ್ರಿಯೆಯನ್ನು ಎಲ್ಲರೂ ಕೂಡ ಪೂರ್ಣಗೊಳಿಸಿ. ನಿರ್ಲಕ್ಷ್ಯ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಹಣ ಕೈ ತಪ್ಪುತ್ತೆ. ಹುಷಾರಾಗಿರಿ. ಮತ್ತೆ ಆಗ್ತಡ ಹತ್ತಿರದ ಗ್ರಾಮವನ್ನು ಬೆಂಗಳೂರು ಒನ್ಗೆ ಹೋಗಿ ಏನಿದೆ ಬಯೋಮೆಟ್ರಿಕ್ ಪ್ರಕ್ರಿಯೆ ಎಲ್ಲವನ್ನ ಕೂಡ ಮುಗಿಸ್ಕೊಳ್ಳಿ. ಒಳ್ಳೆಯದಾಗ್ಲಿ. ಧನ್ಯವಾದ.